ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಇವತ್ತು ನಾವು ಒಂದು ತುಂಬ ಜನ ಕೇಳೋ ಪ್ರಶ್ನೆ ಬಗ್ಗೆ ಮಾತನಾಡೋಣ. ಬ್ರಹ್ಮದೇವರು ತನ್ನದೇ ಮಗಳನ್ನು ಮದುವೆಯಾದನ? ಅದು ಹೇಗೆ ಸಾಧ್ಯ? ಅದರ ಹಿಂದೆ ಕತೆ ಏನು? ಇದನ್ನು ನಾವು ಸರಳವಾಗಿ ಆದರೆ ಗೌರವದಿಂದ ತಿಳಿದುಕೊಳ್ಳೋಣ. ಬ್ರಹ್ಮದೇವರು ಯಾರು? ಅವರ ಸೃಷ್ಟಿಯ ಕೆಲಸ ಏನು? ನಮ್ಮ ಧರ್ಮದಲ್ಲಿ 3 ಪ್ರಮುಖ ದೇವರುಗಳನ್ನು ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ. ಬ್ರಹ್ಮ, ವಿಷ್ಣು ಮತ್ತು ಶಿವ. ಇವರಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡುವವನು, ಅಂದರೆ ಹೊಸ ಜೀವಗಳನ್ನು ಸೃಷ್ಟಿಸಿ ಜಗತ್ತನ್ನು ಆರಂಭಿಸುವವನು. ವಿಷ್ಣು ದೇವರು ಲೋಕವನ್ನು ಕಾಯುವವನು ಹಾಗೂ ಜನರನ್ನು ರಕ್ಷಿಸಿ ಧರ್ಮವನ್ನು ಉಳಿಸುವವನು. ಹಾಗೂ ಶಿವನು ಪರಿವರ್ತನೆ ತಂದು ಹೊಸದಕ್ಕೆ ದಾರಿ ತೋರಿಸುವವನು. ಹೀಗಾಗಿ ಬ್ರಹ್ಮದೇವರ ಕೆಲಸ ಹೊಸ ಜೀವ ಸೃಷ್ಟಿ ಮಾಡುವುದು ಮತ್ತು ಜಗತ್ತು ಮುಂದುವರಿಯುವಂತೆ ಮಾಡುವುದು. ಸೃಷ್ಟಿಯೇ ಇಲ್ಲದಿದ್ದರೆ ಈ ಲೋಕವೇ ಇರುತ್ತಿರಲಿಲ್ಲ. ಆದ್ದರಿಂದ ಬ್ರಹ್ಮದೇವರು ತ್ರಿಮೂರ್ತಿಗಳಲ್ಲಿ ತುಂಬ ದೊಡ್ಡ ಪಾತ್ರ ಹೊಂದಿದ್ದಾರೆ. ಜೀವ ಸೃಷ್ಟಿ ಆದ ನಂತರ ಬ್ರಹ್ಮನ ಮುಂದಿದ್ದ ದೊಡ್ಡ ಪ್ರಶ್ನೆ ಏನು? ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಸೃಷ್ಟಿಯ ಕೆಲಸ ಆರಂಭಿಸಿ ಅನೇಕ ಜೀವಗಳನ್ನು ಸೃಷ್ಟಿ ಮಾಡಿದ ನಂತರ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತದೆ. ಸೃಷ್ಟಿ ಮುಂದುವರಿಯಬೇಕಾದರೆ ಹೊಸ ಹೊಸ ಜೀವಗಳು ಹುಟ್ಟಬೇಕು, ಜನಸಂಖ್ಯೆಯೂ ಹೆಚ್ಚಬೇಕು ಅನ್ನೋ ಅಗತ್ಯ ಬಂತು. ಕೇವಲ ಸೃಷ್ಟಿ ಮಾಡುವುದು ಸಾಕಾಗಿರಲಿಲ್ಲ, ಸೃಷ್ಟಿಯ ವಿಸ್ತರಣೆ ಕೂಡ ನಡೆಯಬೇಕಾಗಿತ್ತು. ಅದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಸ್ತ್ರೀ ಶಕ್ತಿ, ಅಂದರೆ ಹೊಸ ಜೀವ ಹುಟ್ಟಲು ಕಾರಣವಾಗುವ ಶಕ್ತಿ. ಹೀಗಾಗಿ ಬ್ರಹ್ಮದೇವರು ಒಂದು ವಿಶೇಷ ಶಕ್ತಿಯನ್ನು ಅಥವಾ ಸ್ತ್ರೀ ರೂಪವನ್ನು ಸೃಷ್ಟಿ ಮಾಡಿದನು ಎಂದು ಪುರಾಣ ಕಥೆಗಳು ಹೇಳುತ್ತವೆ. ಆ ಸ್ತ್ರೀ ರೂಪ ಯಾರು? ಶತರೂಪ ಅಥವಾ ಸರಸ್ವತಿಯೇ? ಬ್ರಹ್ಮದೇವನು ಒಂದು ವಿಶೇಷ ಸ್ತ್ರೀ ರೂಪವನ್ನು ಸೃಷ್ಟಿ ಮಾಡಿದನು. ಆ ಸ್ತ್ರೀ ರೂಪವನ್ನು ಕೆಲ ಕಥೆಗಳಲ್ಲಿ ಶತರೂಪ ಎಂದು ಕರೆಯುತ್ತಾರೆ. ಇನ್ನೂ ಕೆಲವು ಕಡೆ ಸರಸ್ವತಿ ಎಂದು ಕೂಡ ಹೇಳುತ್ತಾರೆ. ಬ್ರಹ್ಮದೇವರು ತನ್ನ ಮನಸ್ಸಿನ ಶಕ್ತಿಯಿಂದ ಆ ಸ್ತ್ರೀ ರೂಪವನ್ನು ಸೃಷ್ಟಿ ಮಾಡಿದನು. ಅಂದರೆ ಆಕೆ ಸಾಮಾನ್ಯವಾಗಿ ಹುಟ್ಟಿದವಳಲ್ಲ, ಬ್ರಹ್ಮನಿಂದಲೇ ಸೃಷ್ಟಿಯಾಗಿ ಬಂದ ಶಕ್ತಿ. ಸರಸ್ವತಿ ಮತ್ತು ಶತರೂಪ ಬಗ್ಗೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಲಾಗಿದೆ. ಕೆಲ ಕಡೆ ಇಬ್ಬರೂ ಒಂದೇ ಶಕ್ತಿ ಎಂದು ಪರಿಗಣಿಸಿದರೂ ಸಾಮಾನ್ಯವಾಗಿ ಅವರ ಪಾತ್ರ ಬೇರೆ. ಶತರೂಪ ಬ್ರಹ್ಮನಿಂದ ಸೃಷ್ಟಿಯಾದ ಮೊದಲ ಮಹಿಳೆ ಎಂದು ಹೇಳುತ್ತಾರೆ. ಆದರೆ ಸರಸ್ವತಿ ದೇವಿಯನ್ನು ಜ್ಞಾನ, ಕಲೆ, ಸಂಗೀತ ಮತ್ತು ಭಾಷೆಯ ದೇವತೆಯಾಗಿ ಪೂಜಿಸುತ್ತಾರೆ. ಕೆಲವು ಕಥೆಗಳಲ್ಲಿ ಶತರೂಪಳು ಅನೇಕ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಹಾಗಾಗಿ ಅವಳನ್ನು ಸರಸ್ವತಿಯ ರೂಪ ಅಂತ ಕೂಡ ಕೆಲವರು ಕರೆಯುತ್ತಾರೆ. ಒಟ್ಟಿನಲ್ಲಿ ಕೆಲವೊಮ್ಮೆ ಹೆಸರುಗಳು ಒಂದೇ ತರಹ ಕಾಣಿಸಿದರೂ ಇಬ್ಬರ ಪಾತ್ರ ಮತ್ತು ಅರ್ಥ ಬೇರೆ ಬೇರೆ ಆಗಿರುತ್ತದೆ. ಈ ಕಥೆಯಲ್ಲಿ ಮಗಳು ಅನ್ನೋದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇದು ತುಂಬ ಮುಖ್ಯ. ಪುರಾಣಗಳಲ್ಲಿ ಮಗಳು ಅನ್ನೋ ಪದ ಬಂದಾಗ ಅದು ಯಾವಾಗಲೂ ನಮ್ಮ ಇವತ್ತಿನ ತಂದೆ ಮಗಳು ಸಂಬಂಧದಂತೆಯೇ ಇರಬೇಕು ಅಂತಿಲ್ಲ. ಕೆಲವೊಮ್ಮೆ ಮಗಳು ಅಂದರೆ ತಾನೇ ಸೃಷ್ಟಿಸಿದವಳು ಅಥವಾ ತನ್ನಿಂದಲೇ ಹುಟ್ಟಿದ ಶಕ್ತಿ ಅಥವಾ ಸೃಷ್ಟಿಯ ಒಂದು ಭಾಗ ಅನ್ನೋ ಅರ್ಥದಲ್ಲೂ ಬಳಸುತ್ತಾರೆ. ಬ್ರಹ್ಮನಿಗೆ 5 ತಲೆಗಳು ಇದ್ದವೆ. ನಂತರ ಏನಾಯಿತು? ಪುರಾಣಗಳಲ್ಲಿ ಬ್ರಹ್ಮದೇವರಿಗೆ ಮೊದಲಿಗೆ 5 ತಲೆಗಳು ಇದ್ದವು. ಆ 5ನೇ ತಲೆ ಮೇಲ್ಭಾಗದಲ್ಲಿತ್ತು. ಏಕೆಂದರೆ ಶತರೂಪ ಅಥವಾ ಸರಸ್ವತಿ ಎಂಬ ಸ್ತ್ರೀ ರೂಪ ಯಾವ ದಿಕ್ಕಿಗೆ ಹೋದರೂ ಬ್ರಹ್ಮನು ಆ ದಿಕ್ಕಿಗೆ
ತಿರುಗಿ ನೋಡುತ್ತಿದ್ದನು. ನಂತರ ಶಿವನು ಆ 5ನೇ ತಲೆಯನ್ನು ತೆಗೆದುಹಾಕಿದನು ಎಂಬ ಪ್ರಸಿದ್ಧ ಕಥೆಯೂ ಇದೆ. ಅದಕ್ಕೆ ಇವತ್ತು ಬ್ರಹ್ಮನನ್ನು ಸಾಮಾನ್ಯವಾಗಿ 4 ಮುಖಗಳ ರೂಪದಲ್ಲಿ ನೋಡುತ್ತೇವೆ. ದೇವತೆಗಳ ಪ್ರತಿಕ್ರಿಯೆ. ಬ್ರಹ್ಮದೇವನ ವರ್ತನೆ ಧರ್ಮಕ್ಕೆ ಸರಿಯಲ್ಲ ಎಂದು ದೇವತೆಗಳಿಗೆ ಅನಿಸಿದಾಗ ಶಿವನು ಮಧ್ಯಪ್ರವೇಶಿಸಿದನು. ಕೆಲವು ಕಥೆಗಳಲ್ಲಿ ಶಿವನು ಭೈರವ ರೂಪದಲ್ಲಿ ಬಂದು ಬ್ರಹ್ಮನ 5ನೇ ತಲೆಯನ್ನು ತೆಗೆದುಹಾಕಿದನು ಎಂದು ಹೇಳಲಾಗುತ್ತದೆ. ಈ ಘಟನೆಯ ನಂತರ ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಪೂಜೆ ಕಡಿಮೆ ಆಗಲಿ ಎಂಬ ನಂಬಿಕೆ ಕೂಡ ಕೆಲವು ಕಡೆಗಳಲ್ಲಿ ಕಾಣಿಸುತ್ತದೆ. ಅದಕ್ಕಾಗಿಯೇ ಬ್ರಹ್ಮನ ದೇವಸ್ಥಾನಗಳು ಕಡಿಮೆ ಎನ್ನುವ ಮಾತು ಜನರಲ್ಲಿ ಪ್ರಚಲಿತವಾಗಿದೆ. ಇಲ್ಲಿ ಮದುವೆ ಅನ್ನೋದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಈ ಭಾಗದಲ್ಲೇ ಹೆಚ್ಚು ಜನರಿಗೆ ಗೊಂದಲ ಆಗುತ್ತದೆ. ಪುರಾಣಗಳಲ್ಲಿ ಮದುವೆ ಎಂಬ ಪದ ಬಂದಾಗ ಅದು ನಮ್ಮ ಇವತ್ತಿನ ಸಾಮಾನ್ಯ ಮದುವೆಯ ಅರ್ಥದಲ್ಲೇ ಇರಬೇಕು ಅಂತಿಲ್ಲ. ಕೆಲವೊಮ್ಮೆ ಅದನ್ನು ಸೃಷ್ಟಿ ಮುಂದುವರಿಯಲು ಬೇಕಾದ ಸಂಬಂಧ ಅಥವಾ ವಂಶ ಆರಂಭವಾಗುವ ಹಂತ ಎಂದು ಹೇಳುತ್ತಾರೆ. ಆದ್ದರಿಂದ ಇದನ್ನು ಪುರಾಣದ ಸಂದರ್ಭಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಳ್ಳಬೇಕು. ಪುಷ್ಕರದಲ್ಲಿರುವ ಬ್ರಹ್ಮ ದೇವಸ್ಥಾನ ಏಕೆ ಪ್ರಸಿದ್ಧ? ಸ್ನೇಹಿತರೆ, ಬ್ರಹ್ಮದೇವರಿಗೆ ದೇವಸ್ಥಾನಗಳು ಕಡಿಮೆ ಅಂತ ಹೇಳಿದ್ರೂ ಭಾರತದಲ್ಲಿ ಬ್ರಹ್ಮದೇವರಿಗೆ ತುಂಬ ಪ್ರಸಿದ್ಧ ದೇವಸ್ಥಾನ ಹೊಂದಿದೆ. ಅದು ರಾಜಸ್ಥಾನದ ಪುಷ್ಕರದಲ್ಲಿ ಇರುವ ಬ್ರಹ್ಮ ದೇವಸ್ಥಾನ. ಇನ್ನು ಇವತ್ತಿಗೂ ಅಲ್ಲಿ ಬ್ರಹ್ಮದೇವನಿಗೆ ವಿಶೇಷವಾಗಿ ಪೂಜೆ ಮಾಡುತ್ತಾರೆ. ಈ ಕಥೆಯಿಂದ ತಿಳಿಯಬೇಕಾದದ್ದು ಏನು? ಬ್ರಹ್ಮನು ತನ್ನ ಮಗಳನ್ನು ಮದುವೆಯಾದ ಎಂಬ ಕತೆ ಪುರಾಣಗಳಲ್ಲಿ ಪ್ರಸಿದ್ಧವಾಗಿ ಬರುತ್ತದೆ. ಆದರೆ ಇದನ್ನು ನೇರವಾಗಿ ಅಲ್ಲ, ಪುರಾಣದ ಅರ್ಥ ಮತ್ತು ಸಂದರ್ಭ ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಈ ಕತೆ ನಮಗೆ ನೆನಪಿಸುವುದು ಏನೆಂದರೆ, ಜೀವನದಲ್ಲಿ ಮಿತಿ, ಶಿಸ್ತು ಮತ್ತು ಸಮತೋಲನ ಬಹಳ ಮುಖ್ಯ. ಹಾಗಾದರೆ ಸ್ನೇಹಿತರೆ, ಇನ್ನಷ್ಟು ಕುತೂಹಲಕರ ಕತೆಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.